ಹೆಸರನ್ನು ಪಡೆದಂತಹ ದಶಕಂಠ ಏರಿದಂತಹ ಎತ್ತರವೆಷ್ಟು, ಆದರೆ ಕೆಳಗೆ ಉರುಳಿದಂತಹ ಪ್ರಪಾತವೆಷ್ಟು. ಇದಕ್ಕಿಂತ ಮೊದಲು ಯಾವುದೇ ದಾನವರು ಮಾಡುವುದಕ್ಕೆ ಅಸಾಧ್ಯವಾದಂತಹ ಕಾರ್ಯಗಳೆಲ್ಲವನ್ನೂ ಮಾಡಿದ್ದೆ. ಇರುವುದಕ್ಕೆ ನೆಲೆಯಿಲ್ಲದೆ ಗಿರಿ ಗಹ್ವರಗಳಲ್ಲಿ ಅಜ್ಞಾತರಾಗಿ ಕಾಲವನ್ನು ಕಳೆಯುತ್ತಿದ್ದಂತಹ ಅಸುರರನ್ನೆಲ್ಲ ಒಂದುಗೂಡಿಸಿ ಅವರಿಗೆ ಆಶ್ರಯವನ್ನು ಸ್ಥಾನಮಾನಗಳನ್ನು ದೊರಕಿಸಿಕೊಟ್ಟು ಅಸುರವತಿ ಎನ್ನುವಂತಹ ಹೆಸರನ್ನೂ ಗಳಿಸಿದ್ದೆ. ಧನುಜ ಶ್ರೇಷ್ಠರಿಂದ ಕಂಗೊಳಿಸುತ್ತಿದ್ದಂತಹ ಈ ಲಂಕಾ ನಗರದ ಮಹಾಸಭೆಯನ್ನು ಕಂಡಾಗ ಮನಸ್ಸು ಆನಂದದಿಂದ ತುಂಬಿ ಹರಿಯುತ್ತಾ ಇತ್ತು. ಆದರೆ ಇಂದು ಈ ಸಭೆಯಲ್ಲಿರುವಂತಹ ಬರಿದಾದಂತಹ ಆಸನಗಳು ನನ್ನನ್ನು ಅಣಕಿಸ್ತಾ ಇವೆ. ಎಲ್ಲಿ ನೋಡಿದರೂ ಕೂಡ ನನ್ನ ಬರೋಣವನ್ನೇ ನಿರೀಕ್ಷಿಸುತ್ತಿದ್ದ ದಾನವರು ಕತ್ತೆತ್ತಿ ಆತುರದಿಂದ ನನ್ನನ್ನೇ ಕಾಯುತ್ತಿದ್ದಂತಹ ದೃಶ್ಯ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ಇಂದು ಎಲ್ಲರನ್ನೂ ಕಳೆದುಕೊಂಡೆ. ಯಾವುದೋ ದೈವಿ ವಿಕೋಪಕ್ಕೊಳಗಾಗಿ ಈ ಅನಾಹುತ ಸಂಭವಿಸಿದ್ದಲ್ಲ. ತಂಗಿಯಾದಂತಹ ಶೂರ್ಪನಖೆಗೆ ಉಂಟಾದಂತಹ ಮಾನಭಂಗ, ಅದರಿಂದ ಕುಪಿತನಾದಂತಹ ನಾನು ಸೇಡನ್ನು ತೀರಿಸುವುದಕ್ಕಾಗಿ ಸೀತೆಯನ್ನು ಅಪಹರಿಸಿತ್ತು. ತತ್ಪರಿಣಾಮವಾಗಿ ಸೀತೆಯನ್ನು ಬಿಡಿಸುವುದಕ್ಕಾಗಿ ಮಾನವ ಮಾತ್ರನಾದಂತಹ ರಾಮ ಅನಾಗರಿಕರಾದಂತಹ ಕಪಿ ಕಟಕವನ್ನು ಸೇರಿಸಿಕೊಂಡು ಶತ್ರುಗಳಿಗೆ ದುರ್ಭೇದ್ಯವಾದಂತಹ ಲಂಕೆಯ ಮಣ್ಣಿಗೆ ಕಾಲೂರಿತ್ತು. ಶತ್ರುಗಳು ವಿಜೃಂಭಿಸ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನನಗೆ ಪರಾಜಯವೇ ಉಂಟಾಗಿದೆ. ಇಂದು ಎಲ್ಲವನ್ನೂ ಕಳೆದುಕೊಂಡೆ. ಯಾವುದೇ ದುಃಖವನ್ನಾದರೂ ಸಹಿಸಬಲ್ಲೆ. ಆದರೆ ದಾನವ ಸಾಮ್ರಾಜ್ಯದ ಏಳಿಗೆಗೋಸ್ಕರವಾಗಿ ನನ್ನೊಂದಿಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ಅಹರ್ನಿಸಿ ದುಡಿದ ನನ್ನಷ್ಟು ಎತ್ತರಕ್ಕೆ ಬೆಳೆದು ನಿಂತಹ ನನ್ನ ಮಗ ಮೇಘನಾದ ಅವನನ್ನು ಕಳೆದುಕೊಂಡಂತಹ ದುಃಖವನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮುಂದೇನು ಮಾಡಲಿ ಎಂಬುದಾಗಿ ಚಿಂತಿಸುತ್ತಿದ್ದ ಸಮಯದಲ್ಲಿ ನನ್ನವನೇ ಆದಂತಹ ಮಂತ್ರಿ ವಿದ್ಯುಜ್ಜುವ ಹೇಳಿದ ಮಾತೇನು? ಗತಾನು ಶೋಚಂತಿ ಪ್ರಾಜ್ಞ. ಕಳೆದು ಹೋದಂತಹ ಘಟನೆಗಳಿಗೆ ಚಿಂತಿಸುತ್ತಾ ಕಾಲವನ್ನು ಕಳೆದರೆ ಯಾವುದೇ ಕಾರ್ಯದಲ್ಲಾದರೂ ಕೂಡ ಜಯವನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಏನು ಮಾಡೋಣ? ಕಳೆದವರನ್ನು ಪುನರಪಿ ಸಂಪಾದಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆದರೆ ನನ್ನವರ ಮರಣಕ್ಕೆ ಕಾರಣೀಭೂತರಾದಂತಹ ವೈರಿಗಳ ಮೇಲೆ ಸೇಡನ್ನು ತೀರಿಸುವುದಕ್ಕೆ ಒಂದು ದಾರಿ ಇದೆ. ನನ್ನ ಆತ್ಮೀಯ ಮಿತ್ರರಾದಂತಹ ಅಹಿರಾವಣ ಮಹಿರಾವಣರು ಪ್ರಸಾದ್ ಸ್ಥಳದಲ್ಲಿ ವಾಸವಾಗಿದ್ದಾರೆ. ಅವರ ಸಹಾಯವನ್ನು ನಾನು ಪಡೆದುಕೊಂಡೆ ಅಂತಾದರೆ ವೈರಿಗಳ ನಿರ್ನಾಮ ಖಂಡಿತವಾಗಿಯೂ ಸಾಧ್ಯ. ಆದ್ದರಿಂದಲೇ ವೇಳೆ ಕೈಯಲ್ಲಿ ಅವರು ಈ ಕ್ಷಣವೇ ಇಲ್ಲಿಗೆ ಬರುವುದಕ್ಕಾಗಿ ತ್ವರಿತಗತಿಯಿಂದ ವಾರ್ತಾವಾಹಕನನ್ನು ಕಳುಹಿಸುತ್ತೇನೆ.
ಸಮಾನಂದವ ಬೀರುತ್ತ ಪೊರಮಡುತ್ತ ದಶದಿನಗಳ ಕೈತಲೆನಿಸಿದರವು ರಾವಣ ಮನ್ನಿಸುತ್ತೆಂದವು. ರೇತಸ್ಸಿನಿಂದ ಹುಟ್ಟಿಕೊಂಡ ನಾವು ಅಣ್ಣ ತಮ್ಮಂದಿರಾಗಿ ಈ ಪಾತಾಳದಲ್ಲಿ ಮಹಿಕಾವತಿ ಎನ್ನುವ ಪುರವನ್ನು ಕಟ್ಟಿಕೊಂಡು ಮೆರೆಯುತ್ತಾ ಇದ್ದೇವೆ. ಆದರೆ ಈ ಸಂತೋಷದ ಸಂದರ್ಭದಲ್ಲಿ ಲಂಕಾಧಿಪತಿಯಾದ ರಾವಣನ ಓಲೆಯನ್ನು ನಮ್ಮ ಕೈ ಸೇರಿತಲ್ಲ. ಸರಿ, ಓಲೆಯನ್ನು ವಾಚಿಸಿದ್ದಾನೆ. ಹೌದು. ಏನಿತ್ತದರಲ್ಲಿ ಹೇಳು? ಏನು ವಿಷಯವಿದ್ದರೂ ಕೂಡ ಅಣ್ಣ ತಮ್ಮಂದಿರು ಈ ಓಲೆಯನ್ನು ಕಂಡ ಮಾತ್ರಕ್ಕೆ ನನ್ನಲ್ಲಿಗೆ ಬರತಕ್ಕದ್ದು. ಹಾಗಿದ್ದರೆ ಒಂದು ಕಾಲದಲ್ಲಿ ನಾವು ಮಾತು ಕೊಟ್ಟವರು. ಹೌದು, ನಿನ್ನ ಪ್ರಾಣಕ್ಕೆ ಸಮ ಪ್ರಾಣವನ್ನೇ ನಾವು ಈಯುತ್ತೇವೆ ಎಂಬುದಾಗಿ. ಹಾಗಾದ ಮೇಲೆ ಇನ್ನು ಇಲ್ಲಿ ಉಳಿಯುವುದು ಸರಿಯಲ್ಲ. ಕಾಲ ವಿಳಂಬ ಸಲ್ಲದು. ಮಿತ್ರರೇ, ನಮಸ್ಕಾರ. ಅಯ್ಯ ನಮಸ್ಕಾರ. ಪ್ರತಿ ನಮಸ್ಕಾರ. ನಿನ್ನ ಓಲೆಯನ್ನು ನೋಡಿ ನಾವಿಬ್ಬರೂ ಬಂದವರಿದ್ದೇವೆ. ಏನೋ ನಿನ್ನ ಮುಖಾರದಿಂದ ಬಾಡಿ ಹೋಗಿದೆ. ಈ ರೀತಿ ಕಳೆಗುಂದುವುದಕ್ಕೆ ಕಾರಣವೇನು? ಏನು ನಿನಗಾಪತ್ತು ಹೇಳಯ್ಯ, ಹೇಳು. ಕೇಳಬೇಕು. ವಾರಿದಿಯ ಬಂಧಿಸುತ್ತ ಮರ್ಕಟವಾರದೊಡನೈತರುತ, ವಾರಿದಿಯ ಬಂಧಿಸುತ್ತ ಮರ್ಕಟವಾರದೊಡನೈತರುತ, ರಘುವೀರ ಎನ್ನ ಕುಮಾರ ಮಿತ್ರಾಜಮಿತ ಬಾಂಧವರ ಭೂರಿ ಕೊಡುಗುಳ ಬಲಿಮುಖದಿ ಸಂಹಾರ ಗೈದತಿ ಸುಖದೊಳಿಗಯ್ಯ. ನನ್ನ ಪರಮಾಪ್ತರುಗಳು, ಮಿತ್ರ, ಇದು ಉಚಿತಾಸನವಿದೆ, ಅಲಂಕರಿಸಿಕೊಳ್ಳಿ. ಆಗವಯ್ಯ ನಿನ್ನಿಚ್ಛೆಯಂತೆ. ಆತ್ಮೀಯರಲ್ಲದೆ ಅಂತರಂಗದ ಅಳಲನ್ನು ಮತ್ಯಾರಲ್ಲಿ ತೋಡಿಕೊಳ್ಳಲಿ? ಹೇಳಯ್ಯ. ಇದಕ್ಕಿಂತ ಮೊದಲು ನಿಮ್ಮ ಭೇಟಿಯಾಗುವಂತಹ ವೇಳೆಯಲ್ಲಿ ಈ ರೀತಿಯಾದಂತಹ ಚಿಂತೆ ಎನ್ನುವ ಕಾರ್ಮೋಡನನ್ನು ಆವರಿಸಿಕೊಂಡಿತ್ತೇ ಹೇಳಿ? ಇಲ್ಲ ಇಲ್ಲ. ಇದಕ್ಕೆ ಬಲವಾದಂತಹ ಕಾರಣ ಇದೆ. ಏನದು? ಲಂಕಾ ನಗರದಲ್ಲಿ ಎಲ್ಲಿ ನೋಡಿದರೂ ವೈಪರೀತ್ಯಗಳೇ ಕಂಡು ಬರ್ತಾ ಇದೆ. ನಿಸರ್ಗ ಸಹಜವಾಗಿ ನೀರಿನಲ್ಲಿ ಮುಳುಗಬೇಕಾಗಿರುವಂತಹ ಕಲ್ಲುಗಳು ನೀರಿನಲ್ಲಿ ತೇಲಾಡುವುದಕ್ಕೆ ಪ್ರಾರಂಭಿಸಿದೆ. ಅನಾಗರಿಕರಾಗಿ ಮರಗಳನ್ನು ಸಂಚರಿಸಿ ಆಹಾರವನ್ನು ದೊರಕಿಸಿಕೊಳ್ಳುತ್ತಿದ್ದಂತಹ ವಾನರರು ನಾಗರಿಕರಿಗಿಂತಲೂ ಹೆಚ್ಚು ಸುಸಂಘಟಿತರಾಗಿ ಸುಸಂಸ್ಕೃತರಾಗಿ ವ್ಯವಹರಿಸುವುದಕ್ಕೆ ಪ್ರಾರಂಭಿಸಿದ್ದಾರೆ. ನನ್ನ ತಂಗಿಯಾದಂತಹ ಶೂರ್ಪನಖೆಗೆ ಉಂಟಾದಂತಹ ಮಾನಭಂಗ, ಅದಕ್ಕೆ ಪ್ರತಿಯಾಗಿ ಸೇಡನ್ನು ತೀರಿಸಿಕೊಳ್ಳಬೇಕೆನ್ನುವ ಬಯಕೆಯಿಂದ ದಶರಥ ನಂದನ ರಾಮನ ಮಡದಿ ಸೀತೆಯನ್ನು ಅಪಹರಿಸಿ ಇಲ್ಲಿಗೆ ತಂದಿದ್ದೆ. ಅಶೋಕ ವನದಲ್ಲಿರಿಸಿದ್ದೆ. ಬಿಡಿಸಿಕೊಳ್ಳಬೇಕೆನ್ನುವಂತಹ ದೃಷ್ಟಿಯಿಂದ ಮಾನವ ಮಾತ್ರನಾದಂತಹ ಆ ರಾಮ ತಮ್ಮನಾದ ಲಕ್ಷ್ಮಣನನ್ನು ಸೇರಿಸಿಕೊಂಡು ಕಪಿಗಳ ಸಹಾಯವನ್ನು ಪಡೆದುಕೊಂಡು ಅಭೇದ್ಯವಾದಂತಹ ಶರದಿಗೆ ಸೇತುವೆಯನ್ನು ಬಲಿದ. ಇದಕ್ಕಿಂತ ಮೊದಲು ವೈರಿಗಳು ಈ ಲಂಕಾ ನಗರಕ್ಕೆ ಲಗ್ಗೆಯ ನಿಕ್ಕಿದಂತಹ ಉದಾಹರಣೆಗಳಿಲ್ಲ. ಆದರೆ ಸಾಮಾನ್ಯ ಮಾನವರು, ಅಲ್ಪರಾದಂತಹ ಮರ್ಕಟರು ಈ ಲಂಕಾ ನಗರದ ಮಣ್ಣಿನಲ್ಲಿ ಕಾಲ ನೂರಿ ವಿಜೃಂಭಿಸ್ತಾ ಇದ್ದಾರೆ. ಘನಘೋರವಾಗಿ ನಡೆದಂತಹ ಪವರ ಹಂತ ಹಂತವಾಗಿ ನನ್ನವರನ್ನು ನಾನು ಕಳೆದುಕೊಂಡೆ. ಇಂದು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ರಾವಣೋ ನಾಮ ರಾಕ್ಷಸ ಎನ್ನುವಂತಹ ಮಾತು ಸತ್ಯವಾಗಿ ನಾನು ನಾಮ ಮಾತ್ರಕ್ಕೆ ಉಳಿದಿದ್ದೇನೆಯಾ? ನಾಮ ಮಾತ್ರಕ್ಕೆ ಉಳಿದಿದ್ದೇನೆ. ದಾನವೇಶ್ವರರು
ಮಿತ್ರನಾವಿರುವಾಗ ಚಿಂತೆಗೆ ಅವಕಾಶವೇ ಇಲ್ಲ. ಇದಕ್ಕಿಂತ ಮೊದಲೇ ಈ ವಿಚಾರವನ್ನು ನಮಗೆ ತಿಳಿಸುತ್ತಿದ್ದೇನೆ. ಆ ರಾಮನ ನಿರ್ನಾಮ ಯಾವತ್ತೂ ಆಗುತ್ತಿತ್ತು. ಈಗಲಾದರೂ ನೀನು ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ನಿನಗೆ ವಿರೋಧಿಗಳೆನಿಸಿದಂತಹ ಆ ಕಪಿಗಳನ್ನು ನಾಶ ಮಾಡಿ ಆ ರಾಮ ಲಕ್ಷ್ಮಣರ ತಲೆ ಕಡಿದು ನಿನಗೆ ನೆಮ್ಮದಿಯನ್ನು ತಂದು ಕೊಡ್ತೇವೆ. ಚಿಂತಿಸಬೇಡ. ಹೆಚ್ಚು ದಿವಸ ಬೇಡ ನನಗೆ. ನಿಮ್ಮ ಮಾತನ್ನು ಕೇಳಿ ಬೇಗುದಿಗೊಂಡಂತಹ ನನ್ನ ಮನಸ್ಸಿಗೆ ಸಮಾಧಾನವಾಗಿದೆ. ನೀವು ಈ ಕಾರ್ಯದಲ್ಲಿ ಜಯಶಾಲಿಗಳಾಗಬಲ್ಲಿರಿ ಎನ್ನುವಂತಹ ವಿಶ್ವಾಸ ನನಗಿದೆ. ನನ್ನ ಆರಾಧ್ಯ ದೇವನಾದಂತಹ ಶಂಕರ ನಿಮಗೆ ಬೆಂಬಲವಾಗಿ ನಿಲ್ಲಲಿ. ಜಯಶಾಲಿಗಳಾಗಿ. ಸುರವೈರಿಗಳಿ ಪರಿಯೋಚಿಸಿದದಿತು ವಿಭೀಷಣ ಸತಿಯಾಗ ಸಮಯ ಮೂಲಕ ನಾನು ತಿಳಿದ ಮಾತು ಆಶ್ಚರ್ಯವನ್ನು ಹುಟ್ಟಿಸಿತು ನನ್ನಲ್ಲಿ. ರಾವಣ ಇನ್ನೂ ಯೋಚನೆ ಮಾಡ್ತಾ ಇದ್ದಾನಂತೆ ಯಾವ ರೀತಿಯಾಗಿ ರಾಮಲಕ್ಷ್ಮಣರನ್ನು ಕೊಲ್ಲಬಹುದು, ಗೆಲುವು ಸಾಧಿಸಬಹುದು ಅಂತ. ರಾಕ್ಷಸನಾಗಿ ಹುಟ್ಟಿದ್ದಕ್ಕೆ ಒಂದೊಮ್ಮೆಗೆ ದುಃಖಪಟ್ಟವನು ನಾನು. ಆದರೆ ಈಗ ಒಳಗಿಂದೊಳಗೆ ಸಂತೋಷವೂ ಆಗ್ತದೆ. ರಾಕ್ಷಸರು ಹೂಡುವ ಯಾವ ತಂತ್ರಗಳಿವೆಯೋ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ನನ್ನಿಂದ ಸಾಧ್ಯವಾಗ್ತದಲ್ಲ. ಇದನ್ನು ನನ್ನವರಿಗೆ ಹೇಳಬಹುದಲ್ಲ. ಇದಕ್ಕಾಗಿ ಸಂತೋಷ ಪಡ್ತೇನೆ. ರಾವಣ ತಿಳಿಯದವನೇ, ದಡ್ಡನೆ, ಶಾಸ್ತ್ರವನ್ನು ವೇದವನ್ನು ಅರಿತವನಾಗಿ ಸಾಮಗಾನವನ್ನೇ ಹಾಡಿ ಪರಮೇಶ್ವರನನ್ನು ಮೆಚ್ಚಿಸಿದ ಆ ಮುಖ ಇನ್ನೊಂದು ಕಡೆ. ಆದರೆ ಮತ್ತೊಂದು ಬದಿಯಿಂದ ಮಗನ ಹೆಣವನ್ನು ಮುಂದಿಟ್ಟು ಯಾವ ಗಾನವನ್ನು ಹಾಡಿ ನಿನ್ನನ್ನು ಎಬ್ಬಿಸಬೇಕಪ್ಪ ನಾನು ಅಂತ ಕಣ್ಣೀರು ಸುರಿಸಿದನಂತೆ. ಇದು ವಿಚಿತ್ರವಾದರೂ ಸತ್ಯವಾಗಿದೆ. ಹಾಗಾದ್ರೆ ಯಾವುದೋ ಒಂದು ಸಂಕಲ್ಪಕ್ಕೆ ತನ್ನನ್ನು ಅಂಟಿಸಿಕೊಂಡವನಾಗಿ ಅಣ್ಣ ವ್ಯವಹರಿಸ್ತಾ ಇದ್ದಾನೆ ಅಂತ ಸ್ಪಷ್ಟ. ಅದು ಏನೇ ಇದ್ದರೂ ಮೂಲ ಲಕ್ಷ್ಯ ರಾಮಲಕ್ಷ್ಮಣರನ್ನು ಕೊಲ್ಲಬೇಕು ಅಂತಲ್ವೇ? ಅದು ಸಾಧ್ಯವಾದೀತೆ. ಆದರೆ ಅಹಿಮಹಿ ರಾವಣರು ಹೇಳಿಬಿಟ್ರಂತೆ, ಹೇಗಾದರೂ ಮಾಡಿ. ಈಗ ಇದನ್ನ ಆಲೋಚಿಸಬೇಕು ನಾವು. ಹೇಗಾದರೂ ಮಾಡಿ ನಾವು ರಾಮಲಕ್ಷ್ಮಣರನ್ನು ರಕ್ಷಿಸುವ ಕೆಲಸ ಮಾಡಬೇಕು. ಹಾಗಾಗಿ ನಮ್ಮವರನ್ನೇ ಕರೆದು ಒಮ್ಮೆ ಹೇಳಿಬಿಡ್ತೇನೆ. ಹನುಮಂತಾದಿಗಳೇ, ಏನಯ್ಯ? ವಾರ್ತೆಯೊಂದು ಬಂದಿದೆ. ವಿಭೀಷಣ ದೇವ, ನೀನು ಹೇಳಿರುವುದನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹಾಗಾಗಿ ಈ ವಾರ್ತೆಯನ್ನು ನಿಮ್ಮಲ್ಲಿ ಹೇಳದೆ ನನಗೆ ನಿರ್ವಾಹ ಇಲ್ಲ. ಏನದು? ಅಹಿಮಹಿ ರಾವಣರು ನನ್ನ ಅಣ್ಣನಾದಂತಹ ರಾವಣನಲ್ಲಿ ಪಂಥವನ್ನು ಒಡ್ಡಿದಂತೆ ಹೇಳಿದ್ದಾರಂತೆ. ಏನೆಂದು? ನಾವಿದ್ದೇವೆ, ಅದಕ್ಕೆ ಹೇಗಾದರೂ ಮಾಡಿ ರಾಮಲಕ್ಷ್ಮಣರನ್ನು
ಪಾತಾಳಕ್ಕೆ ಕರೆದುಕೊಂಡು ಹೋಗಿ ಕೊಲ್ತೇವೆ, ಜಯ ಸಾಧಿಸ್ತೇವೆ. ಓಹೋ ಓಹೋ, ಇದಕ್ಕಾಗಿ ಆತನಿ ಜನರಾಗ ಮುಖ್ಯ ಪ್ರಾಣನು ತನ್ನ ವಾಹನ ದಿಂಕನ ಕೋಟೆ ವಿರಚಿಸುತ್ತ ದಿನಕರ ಕುಲಜನ ಗರುಮತನವನು ಕನಕ ಗರಿನ ಜನ್ಮದಿ. ಶ್ರೀಜನದೇವ ಹನುಮಂತ, ಭಕ್ತರಾದರೂ ಬಂಧುವಿನಂತದ್ದೇ ಸಮಯಕ್ಕೆ ಸರಿಯಾದ ಸೂಚನೆಯನ್ನು ಕೊಡುತ್ತಿರುವ ನಿನಗೆ ಇದೋ ಧನ್ಯವಾದಗಳು. ಆಗಲಿ. ಕೂರ್ಮಗಡಿಯಿಂದ ಧ್ರುವಮಂಡಲದ ಪರ್ಯಂತ ಭಕ್ತವಾದ ವಜ್ರಕೋಟೆಯನ್ನೇ ನಿರ್ಮಾಣ ಮಾಡ್ತೇನೆ. ನನ್ನ ಲಾಂಗೂಲದಿಂದ ನಿರ್ಮಿತವಾದಂತಹ ಈ ಕೋಟೆಯನ್ನು ಒಳಪ್ರವೇಶಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ರಾಮಲಕ್ಷ್ಮಣರನ್ನು ಕಪಿ ಕಟಕವನ್ನು ಇದರೊಳಗಿರಿಸಿಕೊಳ್ತೇನೆ. ಯಾರು ಬರುವರೋ ನಾನು ನೋಡುತ್ತಿರ್ತೇನೆ. ಕುಲಜನಂ ಕಂಠವರಿಗೂ ಮೂಗನ ಸಲವೆಸೆದು ಬಳಿಕ ರಾವಣನಿಗೆ ಭಾಷೆಯನ್ನು ಕೊಟ್ಟು ರಣರಂಗವನ್ನು ಸೇರಿದವರಿದ್ದೇವೆ. ರಾಮಲಕ್ಷ್ಮಣರು ಎಲ್ಲಿದ್ದಾರೆ ಎಂಬುದನ್ನು ತಿಳಿಯುವುದಕ್ಕಾಗಿ ಮುಂದುವರಿದು ಬಂದಾಗ ದೊಡ್ಡದೊಂದು ಕೋಟೆ ಕಾಣಿಸಿತು. ನಮ್ಮವರನ್ನು ಮುರಿಯುವುದಕ್ಕೆ ಕಳುಹಿಸಿಕೊಟ್ಟರೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಹಾಗಾದ ಕಾರಣವೇ ನಾವೇ ಮುಂದುವರಿಯಬೇಕು ಎನ್ನುವ ಉದ್ದೇಶದಿಂದ ಬಂದು ನೋಡಿದರೆ ಎಲ್ಲ ಕಪಿಗಳು ಗಜಬಜಿಸುತ್ತಾ ಇದ್ದಾರೆ. ಇವರೆಲ್ಲ ಸ್ತಂಭೀಭೂತರಾಗುವಂತೆ ಈಗಿಂದೀಗಲೇ ಮೋಹನಾಸ್ತ್ರ ಪ್ರಯೋಗ ಮಾಡೋಣ. ಎಲ್ಲ ಸ್ತಂಭೀಭೂತರಾದ್ದೇನೋ ಸಹಜ. ರಾಮಲಕ್ಷ್ಮಣರು ಇಲ್ಲಿದ್ದಾರೆ ಹಾಗೆಂದು ಇಲ್ಲೇ ಇವರ ತಲೆ ಕಡಿಯುವುದಲ್ಲ. ನಾಳೆ ನಮ್ಮ ಪಾತಾಳದ ಮಹಿಕಾವತಿಯಲ್ಲಿ ಭದ್ರಕಾಳಿ ದೇವಿಗೆ ತಲೆ ಕಡಿಯಬೇಕಾಗಿದೆ. ಹಾಗಾಗಿ ಇಲ್ಲಿಂದಲೇ ನಾವು ಪಾತಾಳಕ್ಕೆ ಸೊರಂಗ ಮಾರ್ಗವನ್ನು ರಚಿಸಿ ನಾಗಭಾಷೆಯಲ್ಲಿ ರಾಮಲಕ್ಷ್ಮಣರನ್ನು ಬಂಧಿಸಿ ಅಜಪೌತ್ರರ ಕಾಣದೆ ವಾಯುಜ ನಳ ನೀಲ ವಿರಿಂಚಿಸುತ್ತ ಅಂಗದರಾಗಂ. ಅಜಪೌತ್ರರ ಕಾಣದೆ ವಾಯುಜ ನಳ ನೀಲ ವಿರಿಂಚಿಸುತ್ತ ಅಂಗದರಾಗಂ. ನಿಜದಿಂಬೆಳಗಾಗಿರಲ್ ಕಪಿ ಪ್ರಜ ಗಜ ಭಜಿಸುತ್ತ ಭಯದಲ್ಲಿ ಮರುಗಿದರು. ಹನುಮಂತ, ಜಾಂಬವದೇವ, ಕಪಿ ಬಳಗದೆಲ್ಲ ಒಮ್ಮೆ ಗಜಭಯಗೊಳ್ಳುವುದಕ್ಕೆ ಪ್ರಾರಂಭವಾಯಿತು. ಎಲ್ಲರೂ ದುಃಖಿತರಾಗಿದ್ದಾರೆ. ಕಾರಣವೇನೆಂದು ತಿಳಿಯುವುದಿಲ್ಲ. ಏನು ಕಾರಣ ಅಂತ ಸುತ್ತ ದೃಷ್ಟಿ ಹರಿಸಿದರೆ ನನಗದು ಸ್ಪಷ್ಟವಾಗಿ ಗೊತ್ತಾಯಿತು. ಏನದು? ನಿನ್ನೆ ರಾತ್ರಿ ನಿನ್ನ ಬಾಲದ ಕೋಟೆಯ ರಕ್ಷಣೆಯಲ್ಲಿ ನಾವು ಸುಖವಾಗಿ ನಿದ್ರಿಸಿದವರು ಎಲ್ಲರೂ ನಿದ್ರಾ ಸಮಯದಲ್ಲಿರುವಾಗ ಏನಾಗಿದೆ? ಎಲ್ಲರೂ ಮೈಮರೆತದ್ದು ಅನ್ನುವುದಂತೂ ಸ್ಪಷ್ಟವಾಯಿತು. ಅಂದರೆ ನಮಗೆಲ್ಲ ಮುಖ್ಯ ಜೀವಾಳವೇ ಆಗಿದ್ದ ನಮ್ಮ ದೇವರಾದಂತಹ ರಾಮಲಕ್ಷ್ಮಣರ ಮಂಚವೇ ಕಾಣಿಸುವುದಿಲ್ವಲ್ಲ, ರಾಮಲಕ್ಷ್ಮಣರು ಕಾಣಿಸುವುದಿಲ್ವಲ್ಲ. ನಮಗಿನ್ನ ಜಿಂಕೆಯ ಚರ್ಮದಲ್ಲಿ ಮಲಗಿದ್ದಂತಹ ರಾಮಲಕ್ಷ್ಮಣರು ಕಾಣಿಸುತ್ತಿಲ್ವೇ? ಕಾಣಿಸುತ್ತಿಲ್ಲ. ಎಲ್ಲಿ ಹೋದ್ರು ಏನು ಮಾಯ ಕವಿದೋ ನಮಗೆ ಅರ್ಥವಾಗುವುದಿಲ್ವಲ್ಲ. ಓಹೋ, ಏನಯ್ಯ ವೀರರೇ, ಕಪಿವೀರರೇ, ರಾಮಲಕ್ಷ್ಮಣರು ಎಲ್ಲಿ ಹೋದ್ರು ಎಂಬ ಭಯ ನಿಮಗೆ, ಹೌದು, ಹೇಗೆ ಕಾಣೆಯಾದ್ರು ಎಂಬ ಆತಂಕ ನಿಮಗೆ. ಹೌದು. ಹಬ್ಬ, ನಿಮ್ಮ ಮನಸ್ಸೇ ಅಂದ್ರೆ ಎಷ್ಟೊಂದು ನಿಷ್ಕಲ್ಮಶಯುಕ್ತವಾದದ್ದು ಅಂತ ಆಶ್ಚರ್ಯಪಡ್ತಾ ಇದ್ದೇನೆ. ರಾಮಜ್ಞಾನಾಸಕ್ತರಾದ ನಮಗೆ ಶ್ರೀರಾಮಚಂದ್ರನ ದಿವ್ಯ ಪ್ರದರ್ಶನವಾಗದೆ ಶಾಂತಿ ಇಲ್ಲ. ಅವನನ್ನು ಕಾಪಾಡಬೇಕು ಅಂತ ಕೋಟೆ ಕಟ್ಟಿದಿ. ಹೌದು. ಕೋಟೆ ಒಳಗೆ ನಿನ್ನವರೆಲ್ಲ ನಿದ್ರೆ ಮಾಡಿದ್ರು. ಯಾಕೆ ಹೀಗಾಯ್ತು ಅಂತ ಗೊತ್ತಾಯ್ತು? ಯಾಕೆ? ಏನಾದ್ರೂ ಮಾಡಿ ಗೆಲ್ಲಬೇಕು. ಮಾತು ನೆನಪಾಯ್ತು ನಿನಗೆ? ಅಹಿಮೈ ರಾವಣರು ಹೇಳಿದ್ದು ನನ್ನ ಅಣ್ಣನಲ್ಲಿ. ಅದಕ್ಕೆ ಅವರೇನೋ ಮಾಡಿದ್ದಾರೆ. ಇಲ್ಲಿ ರಾಮ ಲಕ್ಷ್ಮಣರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ. ಜಾಂಬವರೇ, ವಿಭೀಷಣ ದೇವ, ಈ ಹೊತ್ತಿಗೆ ನಾವು ಆಲೋಚನೆ ಮಾಡಿದ್ರೆ ಆಗುವುದಿಲ್ಲ. ಇವ ಏನಾದ್ರೂ ಯೋಚನೆ ಮಾಡಿದ್ರೆ ನಾವು ಗೆಲ್ಲಬಹುದು. ಹೋಗ್ಲಿಕ್ಕೆ ಅರ್ಹ ಹನುಮಂತ. ಧೈರ್ಯ ತಾಳಿರಿ, ಧೈರ್ಯ ತಾಳಿರಿ.
ನೀಲ ಅಂಗಲೇ ಮುಂತಾದವರು ಆ ಸುರಂಗ ಮಾರ್ಗದೊಳಗೆ ಪ್ರವೇಶಿಸುವುದಕ್ಕೆ ಕಷ್ಟವಾದುದರಿಂದ ನನ್ನ ಬಾಲದ ಕೊನೆಯನ್ನು ಹಿಡಿದುಕೊಳ್ಳಿರಿ. ಇಳಿಯೋಣ ಕೆಳಗೆ, ಇಳಿಯೋಣ. ಕಳ್ಳ ನೋಟವನ್ನು ಬೀರುತ್ತಾ ಅತ್ತಿಂದಿತ್ತ ಚಲಿಸುತ್ತಾ ಇರುವ ನಿನ್ನಲ್ಲಿ ಚೌರ್ಯವನ್ನು ಆರೋಪಿಸಿ ಬಾಲದಲ್ಲಿ ಹಿಡಿದು ನೆಲಕ್ಕೆ ಬಡಿದೆ. ಹೌದಯ್ಯ, ಈ ಆಂಜನೇಯನ ಸತ್ವವೇನು ಎಂಬುದನ್ನು ತೋರಿಸಿಕೊಳ್ಳೋಣ. ಏನು ಯೋಚಿಸುತ್ತಿರುವೆ ನೋಡೋಣ ನೋಡೋಣ. ಅನಿಲ ಜನಿವ ನಿಜ ತನಗಳನ್ನು ಸಹಿತಲಿ ಅಜ್ಜನೇ ಸುತ ಗೊಂದಿಸಿದಲ್. ಮಗನೇ ಮಕರಧ್ವಜ, ಸೈರಿಸು ಸೈರಿಸು, ಯುದ್ಧ ನಿಲ್ಲಿಸು. ಯಾಕಮ್ಮ? ಪತಿದೇವ, ನನ್ನ ನಿಜ ಸ್ವರೂಪದ ವಿಸ್ತರಣವಾದೊಡನೆ ಈ ರೀತಿ ಮಕರಿಯಾಗಿರುವ ನೀನು ಬಂದು ನಮಸ್ಕರಿಸುವುದಕ್ಕೆ ಕಾರಣವೇನು? ಇದೋ ನಿಮ್ಮ ಪಾದಕ್ಕೆ ವಂದಿಸುತ್ತಿರುವ ನಾನೇ ನಿಮ್ಮ ಮಕರಿ. ಸ್ವಾಮಿ, ಏನು ನನ್ನನ್ನು ನೀವು ನೋಡಿರದಿದ್ದರು ನಿಮ್ಮನ್ನು ಮನಸ ಧ್ಯಾನಿಸುತ್ತಾ ಇರುವವರು ನಾವು. ಈ ನಿಮ್ಮ ಪುತ್ರ ಮಕರಧ್ವಜನಿಗೆ ನೀವೇ ಆದರ್ಶ. ಅವಿವಾಹಿತನಾದ ನನಗೆ ಮಡದಿಯಲ್ಲಿ ಮಗನೇ. ಸ್ವಾಮಿ, ಅದು ವಿಧಿ ಲಿಖಿತ. ಅಂದೊಮ್ಮೆ ನೀವು ಲಂಕಾನಗರಿಯನ್ನು ಬಿಟ್ಟು ಸಮುದ್ರ ಮಾರ್ಗವಾಗಿ ಹಿಂದಿರುಗುವಾಗ ನಿಮ್ಮ ಹಣೆಯ ಬೆವರು ಅಕಸ್ಮಾತ್ತಾಗಿ ನನ್ನ ಬಾಯ ಮೂಲಕ ನನ್ನನ್ನು ಪ್ರವೇಶಿಸಿ ಅದರಿಂದ ಈ ಪುತ್ರರತ್ನವನ್ನು ಪಡೆದೆ. ಸ್ವಾಮಿ, ನಿಮ್ಮದೇ ರೂಪ ಆಕಾರ ಹೊಂದಿರುವ ಯುವ ಮಕರಧ್ವಜ ಸ್ವಾಮಿ, ನಿಮ್ಮ ಘೋರ ರೂಪವನ್ನೇ ಒಮ್ಮೆ ನಮಗೆ ತೋರಿಸಿ ರಕ್ಷಿಸಬೇಕು ಜಿಯ. ಇದೋ ನನ್ನ ದಿವ್ಯ ಸ್ವರೂಪವೇನು ಎಂಬುದನ್ನು ಸರಿಯಾಗಿ ನೋಡಿಕೊಳ್ಳಿರಿ. ಅಪ್ಪ ಮಗನೇ, ಅಪ್ಪನೆಂದು ತಿಳಿಯುತ್ತಿದ್ದರೆ ಕೈ ಮಾಡುವುದಕ್ಕೆ ಇಲ್ಲವಾಗಿತ್ತು ಏನು? ಪ್ರಮಾದಕ್ಕೆ ಕ್ಷಮೆ ಇದೆಯಲ್ಲ ಸನ್ನಿಧಾನದ ಮಗನೇ. ಓ, ನಿನ್ನ ಬಗ್ಗಾಗಲಿ ನಿನ್ನ ತಾಯಿಯ ಬಗ್ಗಾಗಲಿ ನನಗೇನು ದ್ವೇಷವಿಲ್ಲ. ಆದರೆ ಮಕರಿ ಸ್ವಾಮಿ, ಕಾರ್ಯವಾಹುಳ್ಯದಿಂದಿರುವ ನನಗೆ ನಿಮ್ಮನ್ನು ನುಡಿಸುತ್ತಾ ವಿಳಂಬಿಸುವುದಕ್ಕೆ ವ್ಯವಧಾನವಿಲ್ಲ. ಶ್ರೀರಾಮಚಂದ್ರನನ್ನು ಅಪಹರಿಸುವಂತಹ ಆ ದುರುಳರ ವಧೆಯಾಗಲೇಬೇಕು. ಆದ್ದರಿಂದ ಮಹಿಕಾವತಿಯತ್ತ ನಾನು ಸಾಗಬೇಕಾಗಿದೆ. ಸ್ವಾಮಿ, ಇಂದು ನಮ್ಮನ್ನು ಒಂದುಗೂಡಿಸಿದ ಆ ವಿಧಿಗೆ ಆಭಾರ ಸಲ್ಲಿಸುತ್ತೇನೆ. ಜಿಯಾ, ಏನು? ನನ್ನಿಂದ ತಮಗೆ ಕೆಲವು ವಿಚಾರಗಳು ತಿಳಿಯಬೇಕಾದೀತು. ಹೇಳುತ್ತೇನೆ, ಕೇಳಬೇಕು. ಕೇಳೋಣ ಕೇಳೋಣ. ಏನು ಯೋಚಿಸಬೇಕಾಗಿಲ್ಲ. ಪತಿದೇವ, ಅತ್ಯಂತ ದುಷ್ಟರಾದ ಆ ಅಹಿರಾವಣ ಮಹಿರಾವಣರ ಅಂತ್ಯಕಾಲ ಸಮೀಪಿಸಿದೆ ಸ್ವಾಮಿ. ಈ ಕೂಡರು ಆ ಒಳಲಿನ ಪೂರ್ಣಾಧಿಕಾರವನ್ನು ಮಗನಾದ ಮಕರಧ್ವಜನಿಗೆ ನಾನು ನೀಡುತ್ತೇನೆ. ಆದರೆ ಮಹಿಕಾವತಿಯತ್ತ ಬೇಗನೆ ಹೋಗಬೇಕಾದುದರಿಂದ ನಮ್ಮವರು ಕಳವಳಿಸಲಾರಂಭಿಸಿದ್ದಾರೆ. ನಮಗೆ ದಾರಿಯನ್ನು ತೋರಿಸಿಕೊಡುವ. ಆಗಲಿ, ಮುಂದುವರಿಯೋಣ ಮುಂದುವರಿಯೋಣ.
ನಮಗೆ ತಿಳಿಸಿದ್ದಾಳೆ. ಭದ್ರಕಾಳಿಯ ಗುಡಿಯನ್ನು ಪ್ರವೇಶಿಸಿ ಆ ವಿಗ್ರಹವನ್ನೇ ತೆಗೆದು ಪಟ್ಟದಲ್ಲಿ ಅಡಗಿಸಿತ್ತು. ಬದಲಾಗಿ ನಾನು ಭದ್ರವಾಗಿ ಪೀಠದ ಮೇಲೆ ಕುಳ್ಳಿರಬೇಕಾಗಿದೆ. ಸಿಂಧೂರವನ್ನು ಮೈಗೆ ಲೇಪಿಸಿಕೊಂಡು ಭೀಕರಾಕೃತಿಯನ್ನು ಧರಿಸಿ ಕದಲಿಕ್ಕಿ ಒಳಗೆ ಯಾರು ಪ್ರವೇಶಿಸದಂತೆ ಎಚ್ಚರಿಕೆಯಿಂದ ನೋಡಿಕೊಂಡು ಶ್ರೀರಾಮನನ್ನೇ ಧ್ಯಾನಿಸುತ್ತಾ ಸುಮ್ಮನಾಗಿರ್ತೇನೆ. ಇಲ್ಲಿಗೆ ಬರುವವರಿಗೆಲ್ಲ ಮಾರಿಯಾಗಿ ಅವರನ್ನೆಲ್ಲ ಕಾಲೂರಿಗೆ ಕಳುಹಿಸುವುದಕ್ಕೆ ಸಿದ್ಧನಾಗಿರ್ತೇನೆ. ಯಾರು ಬರುವರೋ ನೋಡೋಣ. ಕಾಂತ, ಪ್ರಿಯೆ, ನಾನು ಚಂದ್ರಸೇನೆ ಏನೇ? ಬಿದ್ದಿದ್ದೇನೆ. ಪ್ರಭು, ಹೇಳು. ನಿಮ್ಮ ಇರುವಿಕೆ ನಾನು ಚೆನ್ನಾಗಿ ಮನಗಂಡೆ. ನೀವೇನು ವ್ಯವಹರಿಸ್ತಾ ಇದ್ದೀರಿ? ರಾಮ ಲಕ್ಷ್ಮಣರನ್ನು ವಿರೋಧಿಸಿ ಅವರನ್ನು ಕೊಂದು ಕೆಡಹುವುದು ಎಂಬ ನಿರ್ಧಾರವನ್ನು ಕೈಗೊಂಡು ಇಂದಿನ ದಿವಸ ಇಲ್ಲಿ ನಿಮ್ಮವರನ್ನೆಲ್ಲ ಕೂಡಿಕೊಂಡು ಹೊರಟು ನಿಂತಿದ್ದೀರಿ. ಹೌದು. ಇದು ಸರಿಯೋ ಎಂಬುದರ ಬಗ್ಗೆ ಸ್ವಲ್ಪ ಯೋಚಿಸಿಕೊಳ್ಳಬೇಡವೆ? ಯಾಕೆ ಸರಿಯಲ್ಲ ಹೇಳು. ರಾಮನಂದ್ರೆ ಯಾರು? ಶ್ರೀ ವಿಷ್ಣುವೇ ಅವತಾರ ರೂಪಿಯಾಗಿ ರಾಮನಾಮದಿಂದ ಈ ಪ್ರಪಂಚಕ್ಕೆ ಇಳಿದು ಬಂದವನು. ಅವನನ್ನು ಕೊಂದು ಕಡಹುತ್ತೇನೆ ಅಂತ ಹೇಳಿದ್ರೆ ನಿಮ್ಮಿಂದ ಸಾಧ್ಯವಾದೀತೆ? ಆತನ ತಮ್ಮ ಲಕ್ಷ್ಮಣನಂದ್ರೆ ಯಾರು? ಶೇಷನೇ, ಶೇಷರೂಪಿಯಾದಂತಹ ಲಕ್ಷ್ಮಣ. ಅವನನ್ನು ಕೊಲ್ಲುವುದಕ್ಕೂ ಸಾಧ್ಯವೇ ಇಲ್ಲ. ರಾಮನ ಮಡದಿಯಾಗಿರೋಳು ಲಕ್ಷ್ಮೀ ದೇವಿಯೇ ಸೀತಾ ನಾಮಕಳಾಗಿದ್ದಾಳೆ. ಆದ್ದರಿಂದ ಅವರನ್ನೆಲ್ಲ ನೀವು ಚೆನ್ನಾಗಿ ತಿಳಿದಿದ್ದೀರಿ ಅಂತ ಆದ್ರೆ ಖಂಡಿತ ಕೊಲ್ಲುವುದಕ್ಕೆ ಮನ ಮಾಡೋರಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ. ಒಂದೊಮ್ಮೆ ತಿಳಿಯದೇ ಇದ್ರೆ ನನ್ನ ಹೇಳಿಕೆಯ ಪ್ರಕಾರವಾಗಿ ನೀವು ತಿಳಿದು ವ್ಯವಹರಿಸಬೇಕು. ದಯವಿಟ್ಟು ಅವರನ್ನು ಕೊಲ್ಲುವುದಕ್ಕೆ ತಾವು ಮನ ಮಾಡಕೂಡದು ಅಂತ ನನ್ನ ಅಭಿಪ್ರಾಯ. ಏನು ಭ್ರಮೆ, ಏನು ಭ್ರಮೆ. ಚಂದ್ರಸೇನೆ, ಸ್ವಾಮಿ, ಆ ರಾಮಲಕ್ಷ್ಮಣರ ಬಗ್ಗೆ ಯಾರೋ ನಿನ್ನ ತಲೆ ತುಂಬಿಸಿದ್ದಾರೆ ಹೊರತು ನೀನೇ ಹೇಳಿದ ಹಾಗೆ ಅವರು ಯಾವ ದೇವರ್ಗಳೂ ಅಲ್ಲ. ಬರೇ ಮಾನವರು ಕಾಡ ಕಪಿಗಳ ಸಮೂಹವನ್ನು ಸೇರಿಕೊಂಡು ಬಂದು ನಮ್ಮ ರಾವಣನನ್ನು ವಿರೋಧಿಸಿದಂತಹ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕೆಂಬುದೇ ನಮ್ಮ ಉದ್ದೇಶ. ಸಾಲದುದಕ್ಕೆ ಮಿತ್ರನಿಗೆ ಮಾತನ್ನೂ ಕೊಟ್ಟಿದ್ದೇವೆ. ಹಾಗಾಗಿ ನೀನು ಅವರ ಬಗ್ಗೆ ಚಿಂತಿಸುವಂತ ಅವಶ್ಯಕತೆಯೇ ಇಲ್ಲ. ನಾವ್ಯಾರು, ನಮ್ಮ ಯೋಗ್ಯತೆ ಏನು? ಆನೆಗಳೆಷ್ಟೇ ಇದ್ದರೂ ಕೂಡ ಒಂದೇ ಒಂದು ಸಿಂಹ ವಿರೋಧಿಸುವಂತೆ ಆ ಮಾನವರ ಸರ್ವನಾಶವನ್ನು ಮಾಡಿ ಮಿತ್ರನಿಗೆ ಕೊಟ್ಟ ಮಾತನ್ನು ಉಳಿಸಬೇಕಾದ್ದು ನಮ್ಮ ಕರ್ತವ್ಯ. ಆ ಬಗ್ಗೆ ನೀನು ಚಿಂತಿಸುವುದು ಬೇಡ. ಹೋಗು, ವಿಶ್ರಾಂತಿ ಪಡ್ಕೊಳ್ಳೆ. ಆ ಬಗ್ಗೆ ನೀನು ಯಾಕೆ ಚಿಂತಿಸ್ತಾ ಇದ್ದಿ? ದೈವ ಚಿತ್ತ ಹೇಗುಂಟೋ ಹಾಗೆ ನಡೆಯಲಿ.
ಕಾಳೆ ಭದ್ರಕಾಳೆ ಓಂಕಾಳೆ. ಇದೇನಿದು? ಇದೇನಪ್ಪ? ನಿನ್ನೆ ಅಷ್ಟೇ ಈ ಕಾಳಿಕೆಯ ಪೂಜೆಯನ್ನು ಗೈದು ಬಾಗಿಲನ್ನು ಭದ್ರಪಡಿಸಿ ಎರಡೆರಡು ಬೀಗ ಹಾಕಿ ಹೊರಟು ಹೋದವ ನಾನು. ಇನ್ನು ಬಂದು ನೋಡಿದ್ರೆ ಆ ಎರಡು ಬೀಗವನ್ನು ಮುರಿದಿದೆ. ಒಳಗಿಂದ ಇನ್ಯಾರೋ ಇರುವಂತಿದೆ. ಮಾತ್ರ ಅಲ್ಲ, ಏನು ಕಾಳಿಕೆಯೇ ಮತ್ತೊಂದು ರೂಪ ತಳೆದು ಬಂದಳೆ. ಮಾತ್ರ ಅಲ್ಲ, ಒಳ ಕೀಲಿಯಿಂದ ಬಿಗಿದಿದೆ ಈ ಬಾಗಿಲನ್ನು. ಎಷ್ಟು ಪ್ರಯತ್ನಿಸಿದರೂ ಬರುವುದಿಲ್ಲ. ಏನು ಮಾಡ್ಲಿ? ಇಲ್ಲಪ್ಪ, ಬಹಳ ಆಶ್ಚರ್ಯ. ನನ್ನ ಬದುಕಿನಲ್ಲೇ ಇಂಥದ್ದನ್ನು ನಾನು ಕೇಳಿದವನೇ ಅಲ್ಲ. ಬಹಳ ದೊಡ್ಡದುಂಟು, ಒಳಗೆ ಏನೋ ಉಂಟು. ಇನ್ನು ತಡ ಮಾಡುವುದಲ್ಲ, ಆದಷ್ಟು ಬೇಗನೆ ಇದನ್ನು ಹೋಗಿ ಅಹಿರಾವಣನಲ್ಲಿ ತಿಳಿಸಿ ಬಿಡುತ್ತೇನೆ. ನಮ್ಮ ದೊರೆಯಲ್ಲಿ ತಿಳಿಸ್ತೇನೆ. ಪ್ರಭೋ ಪ್ರಭೋ ಪ್ರಭೋ. ಸ್ವಾಮಿ ಅರ್ಚಕರು? ಹೌದು. ಏನು? ನೀವೇ ಸೂಚಿಸಿದಂತೆ ಕಾಳಿಕಾಲಯದ ಅರ್ಚಕನಾಗಿ ಇಷ್ಟರವರೆಗೆ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುತ್ತಾ ಇದ್ದವ ನಾನು. ಹೌದಲ್ಲ. ಇಂದು ನಿತ್ಯ ವಿಧಿಯಂತೆ ಪೂಜೆಗೆಂದು ಹೋಗುತ್ತಿರುವಾಗ ಬಾಗಿಲನ್ನು ಭದ್ರಪಡಿಸಿದೆ. ಒಳಗಿಂದ ಏನೋ ಒಂದು ರೀತಿಯ ವಿಕಾರವಾದ ಗರ್ಜನೆ ಕೇಳಿಸುತ್ತಾ ಉಂಟು. ಮಾತ್ರವಲ್ಲ, ಒಳಗೆ ಯಾರಿದ್ದಾರೆ ಅಂತ ಹೇಳಿ ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಬಾಗಿಲನ್ನು ಒಳಗಿಂದ ಭದ್ರಪಡಿಸಿದ್ದಾರೆ. ಇಷ್ಟ ಆಗಿದೆ. ಏನು ಮಾಡ್ಲಿ ಪ್ರಭೋ, ಏನು ಮಾಡ್ಲಿ? ಅರ್ಚಕರೇ, ಹಾಗಿದ್ರೆ ನಮಗೆ ಈ ಸಲ ಭದ್ರಕಾಳಿಯು ಮುನಿದಂತೆ ಕಾಣುತ್ತಾ ಇದೆ. ಏನಿದ್ದರೂ ಸಮಾಧಾನಗೊಳಿಸಬೇಕಾದ ನನ್ನ ಕರ್ತವ್ಯ. ಹಾಗಾಗಿ ನಾವು ಆ ಬಗ್ಗೆ ಆಲೋಚನೆ ಮಾಡ್ತೇವೆ. ನೀವು ಮುಂದುವರಿಸಿ. ತಮ್ಮ, ಅರ್ಚಕರು ಹೇಳಿದ ಮಾತನ್ನು ಕೇಳಿದಿ ತಾನೆ? ಹೇಗಾದರೂ ದೇವಿಯನ್ನು ಉಳಿಸಬೇಕಾದ್ದು ನಮ್ಮ ಕರ್ತವ್ಯ. ನಡೆಯೋಣ ನಡೆಯೋಣ. ಜಯ ಜಯ. ಹಾಗಿದ್ದರೆ ಹಣ್ಣು ಹಂಪಲುಗಳನ್ನೆಲ್ಲ ತಂದು ಗವಾಕ್ಷದ ಮುಖೇನ ನಾವು ಇಲ್ಲಿಂದಲೇ ಸುರಿಯೋಣ. ಮಾತ್ರವಲ್ಲ, ಆ ರಾಮಲಕ್ಷ್ಮಣರನ್ನು ತಲೆ ಕರೆಯುವುದಕ್ಕಾಗಿ ನಾವು ಸಿದ್ಧ ಮಾಡಿದ್ದೇವೆ ತಾನೆ. ಅವರನ್ನು ಕೂಡ ಈ ಗವಾಕ್ಷದ ಮುಖೇನ ನಾವು ಒಳಗೆ ತುರುಕಿಸೋಣ. ನೋಡೋಣ ಅಮ್ಮನಿಂದ ಪ್ರಸಾದ ಎಷ್ಟು ಹೊತ್ತಿಗೆ ಬರುತ್ತದೆ ಎಂಬುದನ್ನು ಕಾಯುತ್ತಾ ಇದ್ದುಕೊಳ್ಳೋಣ. ರಾಮಲಕ್ಷ್ಮಣರನ್ನು ಭದ್ರವಾಗಿ ಇರಿಸಿದ್ದೇನೆ.
ಉಳಿದ ರಾಕ್ಷಸರನ್ನು ಕೊಂದು ಹಿಂಬದಿಗೆ ಎಸೆಯುತ್ತೇನೆ ಯಾರು ಯಾಕೆ ಕಾಣುವುದಿಲ್ಲ? ಏನಾಯಿತು? ಸಿಂಧೂರವನ್ನು ಮೈಗೆ ಬೂಸಿಕೊಂಡು ನಮ್ಮವರನ್ನು ಧ್ವಂಸ ಮಾಡಿದೆಯಾ? ನಿನ್ನ ಸರ್ವನಾಶ ಮಾಡ್ತೇವೆ ನಾಡು.